ಉತ್ಸವ ಸಮಾರಂಭದಲ್ಲಿ ಒಂದು ಅತ್ಯುತ್ತಮ ವಿಶ್ವವಿದ್ಯಾಲಯದಲ್ಲಿ ಇರುವುದಕ್ಕೆ ಗೌರವಾನ್ವಿತನಾಗಿದ್ದೇನೆ. ನಾನು ಎಂದಿಗೂ ಕಾಲೇಜು ಗ್ರ್ಯಾಜುಯೇಟ್ ಆಗಿಲ್ಲ. ಸತ್ಯವನ್ನು ಹೇಳುವುದಾದರೆ ಇದು ನಾನು ಎಂದಿಗೂ ಕಾಲೇಜು ಗ್ರ್ಯಾಜುಯೇಷನ್ಗೆ ಹತ್ತಿರವಾಗಿದ್ದ ಸಮಯ. ಇಂದು ನಾನು ನಿಮಗೆ ನನ್ನ ಜೀವನದಿಂದ 3 ಕಥೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಇದು ಇಷ್ಟೇ, ಯಾವುದೇ ದೊಡ್ಡ ವಿಷಯ, ಆಶ್ಚರ್ಯಕರವಾದ 3 ಕಥೆಗಳು ಮಾತ್ರ. ಮೊದಲನೆಯ ಕಥೆ ಡಾಟ್ಗಳನ್ನು ಸಂಪರ್ಕಿಸುವ ಬಗ್ಗೆ. ನಾನು ರೀಡ್ ಕಾಲೇಜಿನಿಂದ ಮೊದಲ 6 ತಿಂಗಳ ನಂತರ ಡ್ರಾಪ್ ಔಟ್ ಆಗಿದ್ದೆ. ಆದರೆ ಆ ಸಮಯದಲ್ಲಿ ಇನ್ನೂ 18 ತಿಂಗಳವರೆಗೆ ಡ್ರಾಪ್ ಇನ್ ಆಗಿ ಉಳಿದಿದ್ದೆ. ನಂತರ ನಿಜವಾಗಿ ಕಾಲೇಜನ್ನು ಬಿಟ್ಟೆ. ಆಗ ಏನು ಕಾರಣ? ಇದು ನನ್ನ ಜನನದ ಮೊದಲೇ ಆರಂಭವಾಯಿತು. ನನ್ನ ಜೀವವಿಜ್ಞಾನ ತಾಯಿ ಒಬ್ಬ ವಿದ್ಯಾವಂತೆಯಾಗಿದ್ದರು ಮತ್ತು ಆಕೆ ನನ್ನನ್ನು ದತ್ತು ತೆಗೆದುಕೊಳ್ಳುವವರಿಗೆ ಉಚಿತ ಶಿಕ್ಷಣವನ್ನು ಒದಗಿಸುವವರಿಗೆ ಕೊಡಬೇಕೆಂದು ತೀರ್ಮಾನಿಸಿದರು. ಆಕೆ ತೀವ್ರವಾಗಿ ಭಾವಿಸಿದರು ನಾನು ಒಬ್ಬ ಕಾಲೇಜು ಗ್ರ್ಯಾಜುಯೇಟ್ನಿಂದ ದತ್ತು ತೆಗೆದುಕೊಳ್ಳಬೇಕು, ಆದ್ದರಿಂದ ಎಲ್ಲವೂ ನನ್ನ ಜನನಕ್ಕೆ ಸಿದ್ಧವಾಗಿತ್ತು. ಆದರೆ ನನ್ನ ದತ್ತು ತಂದೆ ತಾಯಿ, ಒಬ್ಬ ವಕೀಲ ಮತ್ತು ಅವರ ಪತ್ನಿ, ಯಾರು ಕಾಯುವ ಪಟ್ಟಿಯಲ್ಲಿದ್ದರು. ರಾತ್ರಿ ಮಧ್ಯದಲ್ಲಿ ಒಂದು ಕರೆ ಬಂದಿತು. ನಮಗೆ ಒಬ್ಬ ಅನಿರೀಕ್ಷಿತ ಗಂಡು ಶಿಶು ಇದೆ, ಇವನನ್ನು ಇಚ್ಛಿಸುತ್ತೀರಾ? ಅವರು ಹೇಳಿದರು, ಒಪ್ಪುತ್ತೇವೆ. ನನ್ನ ಜೀವವಿಜ್ಞಾನ ತಾಯಿ ನಂತರ ತಿಳಿದುಕೊಂಡರು ನನ್ನ ತಾಯಿ ಎಂದಿಗೂ ಕಾಲೇಜು ಗ್ರ್ಯಾಜುಯೇಟ್ ಆಗಿರದೆ ಮತ್ತು ನನ್ನ ತಂದೆ ಎಂದಿಗೂ ಹೈಸ್ಕೂಲ್ ಗ್ರ್ಯಾಜುಯೇಟ್ ಆಗಿರದೆ. ಆಕೆ ಒಪ್ಪಲು ತಿರಸ್ಕರಿಸಿದರು. ಆದರೆ ಕೆಲವು ತಿಂಗಳ ನಂತರ ನನ್ನ ತಂದೆ ತಾಯಿಗಳು ನಾನು ಒಂದು ದಿನ ಕಾಲೇಜಿಗೆ ಹೋಗುವೆ ಎಂದು ಭರವಸೆ ನೀಡಿದಾಗ ಮಾತ್ರ ಒಪ್ಪಿದರು. ಮತ್ತು 17 ವರ್ಷಗಳ ನಂತರ ನಾನು ಕಾಲೇಜಿಗೆ ಹೋಗಿದ್ದೆ. ಆದರೆ ನಾನು ನಿರ್ಧಾರವಾಗಿ ಒಂದು ಕಾಲೇಜನ್ನು ಆಯ್ಕೆ ಮಾಡಿದೆ. ಇದು ಸ್ಟಾನ್ಫರ್ಡ್ನಷ್ಟು ಖರ್ಚು ಆಗುತ್ತಿತ್ತು ಮತ್ತು ನನ್ನ ಕೆಲಸಗಾರ ತಂದೆ ತಾಯಿಗಳ ಉಳಿತಾಯಗಳೆಲ್ಲವೂ ನನ್ನ ಕಾಲೇಜು ಶುಲ್ಕಕ್ಕೆ ಖರ್ಚಾಗುತ್ತಿತ್ತು. 6 ತಿಂಗಳ ನಂತರ ನಾನು ಇದರಲ್ಲಿ ಯಾವುದೇ ಮೌಲ್ಯವನ್ನು ಕಾಣಲಿಲ್ಲ. ನನಗೆ ಜೀವನದಲ್ಲಿ ಏನು ಮಾಡಬೇಕು ಎಂಬುದಕ್ಕೆ ಯಾವುದೇ ಐಡಿಯಾ ಇರಲಿಲ್ಲ ಮತ್ತು ಕಾಲೇಜು ಇದನ್ನು ಗುರುತಿಸಲು ನನಗೆ ಯಾವುದೇ ಆಲೋಚನೆ ಇರಲಿಲ್ಲ. ಇಲ್ಲಿ ನಾನು ನನ್ನ ತಂದೆ ತಾಯಿಗಳು ಇಟ್ಟಿದ್ದ ಎಲ್ಲ ಹಣವನ್ನು ಖರ್ಚಿಸುತ್ತಿದ್ದೆ. ಇದು ಅವರ ಇಡೀ ಜೀವನದ ಉಳಿತಾಯವಾಗಿತ್ತು. ಆದ್ದರಿಂದ ನಾನು ಡ್ರಾಪ್ ಔಟ್ ಆಗಲು ನಿರ್ಧರಿಸಿದೆ ಮತ್ತು ಇದು ಎಲ್ಲವೂ ಒಳ್ಳೆಯಾಗಿ ಕೆಲಸ ಮಾಡುತ್ತದೆ ಎಂದು ನಂಬಿದೆ. ಆ ಸಮಯದಲ್ಲಿ ಇದು ತುಂಬಾ ಭಯಾನಕವಾಗಿತ್ತು, ಆದರೆ ಹಿಂದಕ್ಕೆ ನೋಡಿದಾಗ ಇದು ನಾನು ಎಂದಿಗೂ ತೆಗೆದುಕೊಂಡ ಉತ್ತಮ ನಿರ್ಧಾರಗಳಲ್ಲಿ ಒಂದಾಗಿತ್ತು. ನಾನು ನನ್ನ ಆಸಕ್ತಿಯನ್ನು ತೋರಿಸದ ತರಗತಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಹುದು ಮತ್ತು ಆಸಕ್ತಿಯ ತರಗತಿಗಳಲ್ಲಿ ಡ್ರಾಪ್ ಇನ್ ಆಗಬಹುದು. ಇದು ಎಲ್ಲಾ ರೊಮ್ಯಾಂಟಿಕ್ ಅಲ್ಲ. ನನಗೆ ಡರ್ಮ್ ರೂಮ್ ಇರಲಿಲ್ಲ, ಆದ್ದರಿಂದ ನಾನು ಸ್ನೇಹಿತರ ಕೊಠಡಿಗಳ ಫ್ಲೋರ್ನಲ್ಲಿ ಮಲಗುತ್ತಿದ್ದೆ. ನಾನು 5 ಸೆಂಟ್ ಡಿಪಾಸಿಟ್ಗಳಿಗೆ ಕೋಕ್ ಬಾಟಲಿಗಳನ್ನು ವಾಪಸ್ ತೆಗೆದು ಆಹಾರ ಖರೀದಿಸುತ್ತಿದ್ದೆ ಮತ್ತು ಪ್ರತಿದಿನ ಟೌನಾಚೆಗೆ 7 ಮೈಲಿಗಳಷ್ಟು ನಡೆಯುತ್ತಿದ್ದೆ. ಒಂದು ದಿನ ನಾನು ಕೌತುಕ ಮತ್ತು ಸ್ಫೂರ್ತಿಯಿಂದ ಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿದೆ. ನಾನು ತುಂಬಾ ಇಷ್ಟಪಟ್ಟೆ. ಆದರೆ ನಂತರ ಇದು ಫಲಿಸಿತು. ಒಂದು ಉದಾಹರಣೆಯನ್ನು ನೀಡೋಣ. ಆ ಸಮಯದಲ್ಲಿ ರೀಡ್ ಕಾಲೇಜ್ ದೇಶದಲ್ಲಿ ಶ್ರೇಷ್ಠ ಕ್ಯಾಲಿಗ್ರಫಿ ತರಬೇತಿಯನ್ನು ಒದಗಿಸುತ್ತಿತ್ತು. ಕ್ಯಾಂಪಸ್ನ ಪ್ರತಿ ಪೋಸ್ಟರ್, ಪ್ರತಿ ಲೇಬಲ್ ಎಲ್ಲವೂ ಸುಂದರವಾಗಿ ಕೈಯಿಂದ ಬರೆಯಲಾಗಿತ್ತು. ಏಕೆಂದರೆ ನಾನು ಕಾಲೇಜ್ನಿಂದ ಡ್ರಾಪ್ ಔಟ್ ಆಗಿದ್ದೆ ಮತ್ತು ಸಾಮಾನ್ಯ ತರಗತಿಗಳನ್ನು ತೆಗೆದುಕೊಳ್ಳಬೇಕಾಗಿರಲಿಲ್ಲ, ನಾನು ಕ್ಯಾಲಿಗ್ರಫಿ ತರಗತಿಗೆ ಹೋಗಲು ನಿರ್ಧರಿಸಿದೆ. ಇದು ತುಂಬಾ ಆಸಕ್ತಿದಾಯಕವಾಗಿತ್ತು, ಏಕೆಂದರೆ ವಿವಿಧ ಅಕ್ಷರಗಳ ಸಂಯೋಜನೆಗಳು, ಅವುಗಳಲ್ಲಿ ಒಂದು ಮಹತ್ವದ ಟೈಪೋಗ್ರಫಿ ಗುಣಮಟ್ಟವನ್ನು ತೋರಿಸುವುದು. ಇದು ಸುಂದರವಾಗಿ ಇತಿಹಾಸಾತ್ಮಕವಾಗಿ ಸೂಕ್ಷ್ಮವಾಗಿತ್ತು. ಇದು ವಿಜ್ಞಾನ ತೋರಿಸುವುದಿಲ್ಲ ಮತ್ತು ನನಗೆ ಇದು ಆಕರ್ಷಕವಾಗಿತ್ತು. ಇದರಲ್ಲಿ ಯಾವುದೇ ಪ್ರಾಯೋಗಿಕ ಅನ್ವಯಿಕತೆಯ ಆಸಕ್ತಿ ನನಗಿರಲಿಲ್ಲ. ಆದರೆ 10 ವರ್ಷಗಳ ನಂತರ ನಾವು ಮ್ಯಾಕಿಂಟೋಶ್ ಕಂಪ್ಯೂಟರ್ನ್ನು ವಿನ್ಯಾಸಗೊಳಿಸುವಾಗ ಇದು ನನಗೆ ತಿರುಗಿ ಬಂತು ಮತ್ತು ನಾವು ಇದನ್ನು ಮ್ಯಾಕ್ನಲ್ಲಿ ಅಳವಡಿಸಿದೆವು. ಇದು ಸುಂದರ ಟೈಪೋಗ್ರಫಿಯೊಂದಿಗೆ ಮೊದಲ ಕಂಪ್ಯೂಟರ್ ಆಗಿತ್ತು. ನಾನು ಆ ಒಂದು ತರಗತಿಯನ್ನು ಡ್ರಾಪ್ ಔಟ್ ಮಾಡಿರದಿದ್ದರೆ, ವಿಂಡೋಸ್ನಷ್ಟು ಕಾವ್ ಮಾಡಿರದೆ, ಇದು ಒಂದು ಸಾಮಾನ್ಯ ಕಂಪ್ಯೂಟರ್ ಆಗಿರುತ್ತದೆ ಮತ್ತು ಯಾವುದೇ ವ್ಯಕ್ತಿಗಳು ಇದನ್ನು ಬಳಸುತ್ತಿರಲಿಲ್ಲ. ನಾನು ಡ್ರಾಪ್ ಔಟ್ ಮಾಡಿರದಿದ್ದರೆ ನಾನು ಆ ಕ್ಯಾಲಿಗ್ರಫಿ ತರಗತಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಮತ್ತು ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಈ ಅದ್ಭುತ ಟೈಪೋಗ್ರಫಿ ಇರಬಹುದಿಲ್ಲ ಎಂದು ಅವರು ಭಾವಿಸಿದ್ದರು. ಆದರೆ ಇದು ನಿಜವಾಗಿಯೂ ಆಗಿರಲಿಲ್ಲ, ಏಕೆಂದರೆ ದಿನಗಳನ್ನು ಒಂದು ದಿನದಿಂದ ಇನ್ನೊಂದಕ್ಕೆ ಸಂಪರ್ಕಿಸುವುದು ಆಗಾಗ್ಗೆ ಕಷ್ಟವಾಗಿರುತ್ತದೆ. ಇನ್ನೊಮ್ಮೆ ನೀವು ದಿನಗಳನ್ನು ಮುಂದೆ ಭವಿಷ್ಯದತ್ತ ಗಮನಿಸುವಾಗ ಸಂಪರ್ಕಿಸಲು ಸಾಧ್ಯವಿಲ್ಲ, ನೀವು ಆ ದಿನಗಳನ್ನು ಹಿಂದಕ್ಕೆ ನೋಡಿದಾಗ ಮಾತ್ರ ಸಂಪರ್ಕಿಸಬಹುದು. ಆದ್ದರಿಂದ ನೀವು ನಿಮ್ಮ ಗುಡ್, ನಿಮ್ಮ ಗತಿ, ನಿಮ್ಮ ಜೀವನ, ನಿಮ್ಮ ಕರ್ಮ, ಏನೇ ಇದ್ದರೂ ಒಂದು ವಿಶ್ವಾಸವನ್ನು ಇಡಬೇಕು. ಇದು ನನ್ನನ್ನು ಎಂದಿಗೂ ಕಾಡಿಲ್ಲ ಮತ್ತು ಇದು ನನ್ನ ಜೀವನದಲ್ಲಿ ಎಲ್ಲವನ್ನೂ ಬದಲಾಯಿಸಿದೆ. ನನ್ನ 2ನೇ ಕಥೆ ಪ್ರೀತಿ ಮತ್ತು ನಷ್ಟದ ಬಗ್ಗೆ. ನಾನು ಅದೃಷ್ಟವಂತನಾಗಿದ್ದೆ. ನಾನು ಜೀವನದಲ್ಲಿ ಏನು ಮಾಡಲು ಇಷ್ಟ ಎಂಬುದನ್ನು ಆರಂಭದಲ್ಲಿ ಕಂಡುಕೊಂಡೆ. ವಾಸ್ ಮತ್ತು ನಾನು ಆಪಲ್ನನ್ನು ನನ್ನ ಪೋಷಕರ ಗ್ಯಾರೇಜ್ನಲ್ಲಿ ಆರಂಭಿಸಿದೆವು. ನಾವು 20 ವರ್ಷಗಳ ಕಾಲ ಶ್ರಮಿಸಿ 10,000 ಜನರನ್ನು ಉದ್ಯೋಗ ನೀಡಿದೆವು ಮತ್ತು ಒಂದು $2 ಬಿಲಿಯನ್ ಕಂಪನಿಯನ್ನು ರಚಿಸಿದೆವು. ಆದರೆ ನಾನು ಇಷ್ಟಪಡದ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡೆ. ಆತ ತುಂಬಾ ಪ್ರತಿಭಾವಂತನಾಗಿದ್ದನು ಆಪಲ್ನನ್ನು ನಡೆಸಲು. ಆದರೆ ನಾವು ದಿನದಿಂದ ದಿನಕ್ಕೆ ದೂರವಾದೆವು ಮತ್ತು 1 ವರ್ಷದಲ್ಲಿ ಆಪಲ್ನಿಂದ ನನ್ನನ್ನು ತೆಗೆದುಹಾಕಿದರು. ಏನು ಆಗುತ್ತದೆ ಎಂದು ನನಗೆ ಗೊತ್ತಿಲ್ಲದೆ ನಾನು ಪ್ರತಿದಿನ 1 ವರ್ಷ ಆಗಿತ್ತು.
ನಾನು ಆಪಲ್ನಿಂದ ಹೊರಹೋಗುವಾಗ ನಾನು ತುಂಬಾ ನಿರಾಶೆಯಾದೆ. ಆದರೆ ನಾನು ಇಷ್ಟಪಡುತ್ತಿದ್ದ ಕೆಲಸವನ್ನು ಮಾಡುವುದನ್ನು ನಿಲ್ಲಿಸಲಿಲ್ಲ. ನಾನು ಕೆಲವು ತಿಂಗಳುಗಳ ಕಾಲ ಏನು ಮಾಡಬೇಕು ಎಂದು ಗೊತ್ತಿರಲಿಲ್ಲ. ನಾನು ತಲೆ ಹಾಕಿದ ಉದ್ಯಮಿಗಳ ಪೀಳಿಗೆಯನ್ನು ನಾನು ಆಫ್ ಮಾಡಿದೆ ಎಂದು ಭಾವಿಸಿದೆ. ನಾನು ಡೇವಿಡ್ ಪ್ಯಾಕರ್ಡ್ ಮತ್ತು ಬಾಬ್ ನಾಯ್ಸ್ ಅವರನ್ನು ಭೇಟಿಯಾಗಿ ಮತ್ತು ತುಂಬಾ ದೊಡ್ಡ ಸಾರ್ವಜನಿಕ ವಿಫಲತೆಯಾಗಿ ನನ್ನ ತಪ್ಪನ್ನು ಸಮರ್ಥಿಸಿಕೊಂಡೆ. ನಾನು ಓಡಿ ಹೋಗುವ ಯೋಚನೆಯನ್ನು ಮಾಡಿಕೊಂಡೆ, ಆದರೆ ಏನೋ ನನ್ನ ಮನಸ್ಸಿಗೆ ಬಂದಿತು, ನಾನು ಇಷ್ಟಪಡುತ್ತಿದ್ದ ಕೆಲಸವನ್ನು ಮಾಡುತ್ತಿದ್ದೆ. ಆಪಲ್ನಲ್ಲಿಯ ಒಂದು ತುಣುಕನ್ನು ಬದಲಾಯಿಸಲಿಲ್ಲ. ನನ್ನನ್ನು ತಿರಸ್ಕರಿಸಲಾಗಿದ್ದರೂ ನಾನು ಇನ್ನೂ ಪ್ರೀತಿಯಲ್ಲಿದ್ದೆ. ಆದ್ದರಿಂದ ನಾನು ಮತ್ತೆ ಆರಂಭಿಸಲು ನಿರ್ಧರಿಸಿದೆ. ನಾನು ಆ ಸಮಯದಲ್ಲಿ ಇದನ್ನು ಗಮನಿಸಲಿಲ್ಲ, ಆದರೆ ಆಪಲ್ನಿಂದ ತೆಗೆದುಹಾಕುವುದು ನನಗೆ ಆಗಬಹುದಾದ ಉತ್ತಮ ಘಟನೆಯಾಗಿತ್ತು. ಯಶಸ್ವಿಯಾದ ಭಾರವನ್ನು ಯಶಸ್ಸಿನ ತಿಳಿವಿನೆಯಿಂದ ಬದಲಾಯಿಸಲಾಯಿತು ಮತ್ತು ನಾನು ಮತ್ತೆ ಆರಂಭಗೊಳ್ಳುವುದಕ್ಕೆ ಸಿದ್ಧನಾದೆ. ಇದು ನನಗೆ ಒಂದು ಅತ್ಯಂತ ಸೃಜನಶೀಲ ಅವಧಿಯನ್ನು ತಂದಿತು. ಮುಂದಿನ 5 ವರ್ಷಗಳಲ್ಲಿ ನಾನು ನೆಕ್ಸ್ಟ್ ಎಂಬ ಕಂಪನಿಯನ್ನು ಆರಂಭಿಸಿದೆ, ಇನ್ನೊಂದು ಕಂಪನಿ ಪಿಕ್ಸರ್ ಎಂಬುದನ್ನು ಸ್ಥಾಪಿಸಿದೆ ಮತ್ತು ನಾನು ಒಬ್ಬ ಅದ್ಭುತ ಮಹಿಳೆಯನ್ನು ಪ್ರೀತಿಸಿದೆ, ನನ್ನ ಪತ್ನಿಯಾದಳು. ಪಿಕ್ಸರ್ ಜಗತ್ತಿನ ಮೊದಲ ಚಲನಚಿತ್ರವನ್ನು ರಚಿಸಿತು. ಇದು ಒಂದು ರೀತಿಯಲ್ಲಿ ಟಾಯ್ ಸ್ಟೋರಿ ಎಂಬ ಚಲನಚಿತ್ರವಾಗಿತ್ತು ಮತ್ತು ಇದು ಯಶಸ್ವಿಯಾಯಿತು. ನಾನು ಆಪಲ್ಗೆ ಮರಳಿದೆ ಮತ್ತು ಅಲ್ಲಿ ನಾವು ನೆಕ್ಸ್ಟ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆವು. ಇದು ಆಪಲ್ನ ರೆನೆಸಾನ್ಸ್ಗೆ ಕಾರಣವಾಯಿತು. ಲಾರೆನ್ ಮತ್ತು ನಾನು ಒಂದು ಅದ್ಭುತ ಕುಟುಂಬವನ್ನು ರಚಿಸಿದೆವು. ನಾನು ಖಚಿತವಾಗಿ ಹೇಳುತ್ತೇನೆ, ಆಪಲ್ನಿಂದ ತೆಗೆದುಹಾಕಲ್ಪಟ್ಟಿದ್ದರೆ ಇವೆಲ್ಲವೂ ಸಾಧ್ಯವಾಗುತ್ತಿರಲಿಲ್ಲ. ಇದು ತುಂಬಾ ಕಠಿಣವಾಗಿತ್ತು, ಆದರೆ ನಾನು ಒಂದು ದಾರಿಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡೆ. ನಾನು ಖಚಿತವಾಗಿ ಹೇಳುತ್ತೇನೆ, ಒಂದು ದಿನದ ಸಮಯವನ್ನು ತೆಗೆದುಕೊಂಡು ನಾನು ಏನು ಮಾಡುತ್ತಿದ್ದೇನೆ ಎಂಬುದನ್ನು ಪ್ರಶ್ನಿಸಿದೆ. ನೀವು ಏನನ್ನು ಪ್ರೀತಿಸುತ್ತೀರಿ ಎಂದು ಗೊತ್ತಾಗದಿದ್ದರೆ ನೀವು ಆ ದಾರಿಯಲ್ಲಿ ಮುಂದುವರಿಯಬಹುದು. ನಿಮ್ಮ ಕೆಲಸವನ್ನು ಪ್ರೀತಿಸಿ ಮತ್ತು ಇದು ನಿಜವಾದ ದಾರಿಯಾಗಿದೆ. ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ಗುರುತಿಸಿ, ಇದು ದೊಡ್ಡ ದಾರಿಯಾಗಿದೆ. ಇದು ಒಂದು ದೊಡ್ಡ ಕೆಲಸವಾಗಿದ್ದು ನೀವು ಇದನ್ನು ಗುರುತಿಸಬಹುದು. ಆದರೆ ಇದು ಒಂದು ದೊಡ್ಡ ದಾರಿಯಲ್ಲ, ಇದು ನಿಮ್ಮ ಜೀವನದ ಒಂದು ಭಾಗವಾಗಿದೆ. ಆದರೆ ಇದನ್ನು ಮುಂದುವರಿಸಿ ಮತ್ತು ಉತ್ತಮವಾಗಿ ಇರಿಸಿ. ಆದರೆ ಇದು ಒಂದು ಉತ್ತಮ ದಾರಿಯಾಗಿದೆ. ನನ್ನ 3ನೇ ಕಥೆ ಮರಣದ ಬಗ್ಗೆ. ನಾನು 17 ವರ್ಷದವನಿದ್ದಾಗ ನಾನು ಒಂದು ಉಲ್ಲೇಖವನ್ನು ಓದಿದೆ. ಇದು ಏನೋ ಹೀಗೆ ಇತ್ತು: ಪ್ರತಿದಿನವನ್ನು ನೀವು ನಿಮ್ಮ ದಿನವೆಂದು ಭಾವಿಸಿ. ಇದು ನನಗೆ ತುಂಬಾ ಪ್ರಭಾವ ಬೀರಿತು. ದಿನವೊಂದರಲ್ಲಿ ನಾನು ಕನ್ನಡಿಯಲ್ಲಿ ನೋಡಿ ಮತ್ತು ನಾನು ಏನು ಮಾಡಬೇಕು ಎಂದು ಯೋಚಿಸಿದೆ. ಯಾವಾಗಲೂ ಉತ್ತರವು ಇಲ್ಲ ಆಗಿರುತ್ತದೆ, ಆದರೆ ತುಂಬಾ ದಿನಗಳು ಸಾಲಾಗಿ ಹೋಗುತ್ತವೆ. ನಾನು ಏನನ್ನಾದರೂ ಬದಲಾಯಿಸಬೇಕು ಎಂದು ಭಾವಿಸಿದೆ. ಮರಣವು ನಮಗೆ ಜೀವನದಲ್ಲಿ ಮುಖ್ಯವಾದ ತಿಳಿವಿನೆಯನ್ನು ತರುತ್ತದೆ. ಇದು ನಮ್ಮ ಎಲ್ಲಾ ಆಯ್ಕೆಗಳನ್ನು ತೆಗೆದುಹಾಕುತ್ತದೆ, ಎಲ್ಲಾ ನಿರೀಕ್ಷೆಗಳು, ಎಲ್ಲಾ ಗೆಲುವುಗಳು, ಎಲ್ಲಾ ಭಯಗಳು. ಇದು ನಿಮಗೆ ಏನು ಮಾಡಬೇಕು ಎಂದು ತಿಳಿಸುತ್ತದೆ. ನಾನು 1 ವರ್ಷದ ಹಿಂದೆ ಡಯಾಗ್ನೋಸಿಸ್ ಮಾಡಿಸಿದೆ. ಇದು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿತ್ತು. ಆ ಸಮಯದಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ. ಡಾಕ್ಟರ್ಗಳು ಇದು ಗುಣಪಡಿಸಲಾಗದ ಕ್ಯಾನ್ಸರ್ ಆಗಿದೆ ಮತ್ತು ನಾನು 3 ತಿಂಗಳಿಗಿಂತ ಹೆಚ್ಚು ಜೀವಿಸುವುದಿಲ್ಲ ಎಂದು ಹೇಳಿದರು. ಆ ಸಮಯದಲ್ಲಿ ನಾನು ದಿನವಿಡೀ ಚಿಂತಿಸಿದೆ. ನನ್ನ ಕುಟುಂಬಕ್ಕೆ ಇದನ್ನು ಹೇಗೆ ತಿಳಿಸುವುದು ಎಂದು ಯೋಚಿಸಿದೆ. ಆದರೆ ಮುಂದೆ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಗೊತ್ತಾಯಿತು, ಇದು ಒಂದು ಅಪರೂಪದ ರೀತಿಯ ಕ್ಯಾನ್ಸರ್ ಆಗಿದ್ದು ಇದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದು. ನನ್ನ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿತ್ತು ಮತ್ತು ನಾನು ಈಗ ಚೆನ್ನಾಗಿದ್ದೇನೆ. ಇದು ನಾನು ಮರಣವನ್ನು ಎದುರಿಸಿದ ಅತ್ಯಂತ ಹತ್ತಿರದ ಅನುಭವವಾಗಿದೆ ಮತ್ತು ಇನ್ನು ಕೆಲವು ದಶಕಗಳವರೆಗೆ ಇದು ಇಷ್ಟು ಹತ್ತಿರ ಇರದಿರಲಿ ಎಂದು ಆಶಿಸುತ್ತೇನೆ. ಇದನ್ನು ಅನುಭವಿಸಿದ ನಂತರ ನಾನು ಸಾವು ಒಂದು ಉಪಯುಕ್ತವಾದ ಆದರೆ ಶುದ್ಧ ಬೌದ್ಧಿಕ ಚಿಂತನೆಯಾಗಿರುವಾಗಿಂತಲೂ ಇನ್ನಷ್ಟು ಖಚಿತತೆಯಿಂದ ನಿಮಗೆ ಹೇಳಬಹುದು. ಯಾರೂ ಸತ್ತು ಹೋಗಲು ಇಚ್ಛಿಸುವುದಿಲ್ಲ. ಸ್ವರ್ಗಕ್ಕೆ ಹೋಗಲು ಇಚ್ಛಿಸುವವರು ಸತ್ತು ಹೋಗಲು ಇಚ್ಛಿಸುವುದಿಲ್ಲ. ಆದರೆ ಸಾವು ನಮ್ಮ ಗಮ್ಯಸ್ಥಾನವಾಗಿದೆ, ಇದನ್ನು ಯಾರೂ ತಪ್ಪಿಸಿಲ್ಲ. ಇದು ಇದ್ದಂತೆಯೇ ಇರಬೇಕು, ಏಕೆಂದರೆ ಸಾವು ಜೀವನದ ಏಕೈಕ ಅತ್ಯುತ್ತಮ ಆವಿಷ್ಕಾರವಾಗಿದೆ. ಇದು ಜೀವನದ ಬದಲಾವಣೆಯ ಪ್ರತಿನಿಧಿಯಾಗಿದೆ. ಇದು ಹಳೆಯವರನ್ನು ತೆಗೆದು ಹೊಸವರಿಗೆ ಮಾರ್ಗ ಮಾಡಿಕೊಡುತ್ತದೆ. ಈಗ ಹೊಸವು ನೀವು, ಆದರೆ ದೀರ್ಘಕಾಲದ ನಂತರ ನೀವು ಹಳೆಯವರಾಗಿ ತೆಗೆದುಹಾಕಲ್ಪಡುತ್ತೀರಿ. ಇಷ್ಟು ನಾಟಕೀಯವಾಗಿ ಹೇಳುವುದಕ್ಕೆ ಕ್ಷಮೆಯಾಚಿಸಿ, ಆದರೆ ಇದು ನಿಜ. ನಿಮ್ಮ ಸಮಯ ಮಿತಿಯಲ್ಲಿ ಇದೆ, ಆದ್ದರಿಂದ ಬೇರೆಯವರ ಜೀವನವನ್ನು ಜೀವಿಸಿ ಹಾಳು ಮಾಡಬೇಡಿ. ಡೊಗ್ಮಾದಲ್ಲಿ ಸಿಲುಕಿಕೊಳ್ಳಬೇಡಿ. ಇದು ಬೇರೆಯವರ ಚಿಂತನೆಯ ಫಲಿತಾಂಶದಲ್ಲಿ ಜೀವಿಸುವುದು. ಬೇರೆಯವರ ಅಭಿಪ್ರಾಯಗಳ ಶಬ್ದವು ನಿಮ್ಮ ಒಳಹೃದಯದ ಧ್ವನಿಯನ್ನು ಮೀರಿಸಬೇಡಲಿ. ನಿಮ್ಮ ಹೃದಯ ಮತ್ತು ಸ್ಫೂರ್ತಿಯನ್ನು ಅನುಸರಿಸಲು ಧೈರ್ಯ ತೋರಿ, ಏಕೆಂದರೆ ಅವು ಏನಾಗಬೇಕು ಎಂದು ನೀವು ಈಗಾಗಲೇ ತಿಳಿದಿರುತ್ತೀರಿ. ಉಳಿದವೆಲ್ಲವೂ ದ್ವಿತೀಯವಾಗಿದೆ. ನಾನು ಯುವಕನಿದ್ದಾಗ ಒಂದು ಅದ್ಭುತ ಪ್ರಕಾಶನವಿತ್ತು. ಇದನ್ನು ದಿ ವಹೋಲಿಯರ್ ಕ್ಯಾಟಲಾಗ್ ಎಂದು ಕರೆಯಲಾಗುತ್ತಿತ್ತು. ಇದು ನನ್ನ ಪೀಳಿಗೆಯ ಬೈಬಲ್ಗಳಲ್ಲಿ ಒಂದಾಗಿತ್ತು. ಇದನ್ನು ಸ್ಟೀವರ್ಟ್ ಬ್ರ್ಯಾಂಡ್ ಎಂಬವರು ಮೆನ್ಲೋ ಪಾರ್ಕ್ನಲ್ಲಿ ರಚಿಸಿದ್ದರು. ಇದು ಇಲ್ಲಿಂದ ತುಂಬಾ ದೂರವಿಲ್ಲ. ಇದಕ್ಕೆ ಅವನ ಕವಿತ್ವ ಸ್ಪರ್ಶ ಇತ್ತು. ಇದು 1960ರ ಕೊನೆಯ ಭಾಗದಲ್ಲಿ ಆಗಿತ್ತು, ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತು ಡೆಸ್ಕ್ಟಾಪ್ ಪ್ರಕಾಶನಗಳ ಮೊದಲು. ಆದ್ದರಿಂದ ಇದನ್ನು ಟೈಪ್ರೈಟರ್ಗಳು, ಕತ್ತರಿಗಳು ಮತ್ತು ಪೋಲರಾಯ್ಡ್ ಕ್ಯಾಮೆರಾಗಳಿಂದ ಮಾಡಲಾಗಿತ್ತು.
ಇದು ಗೂಗಲ್ನ ಪೇಪರ್ ಬ್ಯಾಕ್ ರೂಪದಂತೆಯೇ ಇತ್ತು. 35 ವರ್ಷಗಳ ಮೊದಲು ಗೂಗಲ್ ಬಂದ ಮೊದಲು ಇದು ಆದರ್ಶವಾಗಿತ್ತು ಮತ್ತು ಉತ್ತಮ ಸಾಧನಗಳು ಮತ್ತು ಉತ್ತಮ ಚಿಂತನೆಗಳಿಂದ ತುಂಬಿತು. ಸ್ಟೀವರ್ಟ್ ಮತ್ತು ಅವನ ತಂಡವು ದಿ ವಹೋಲಿಯರ್ ಕ್ಯಾಟಲಾಗ್ ನ ಹಲವು ಸಂಚಿಕೆಗಳನ್ನು ಪ್ರಕಟಿಸಿದರು. ನಂತರ ಅದು ಮುಗಿದಾಗ ಅವರು ಒಂದು ಅಂತಿಮ ಸಂಚಿಕೆಯನ್ನು ಪ್ರಕಟಿಸಿದರು. ಇದು 1970ರ ಮಧ್ಯಭಾಗದಲ್ಲಿ ಆಗಿತ್ತು ಮತ್ತು ನಾನು ನಿಮ್ಮ ವಯಸ್ಸಿದ್ದೆ. ಅವರ ಅಂತಿಮ ಸಂಚಿಕೆಯ ಹಿಂಭಾಗದ ಮುಚ್ಚಳದಲ್ಲಿ ಒಂದು ಛಾಯಾಚಿತ್ರವಿತ್ತು. ಇದು ಒಂದು ಸಂಜೆಯ ದೇಶೀಯ ರಸ್ತೆಯ ಛಾಯಾಚಿತ್ರವಾಗಿತ್ತು ಮತ್ತು ಅದರಲ್ಲಿ ನೀವು ಸ್ವತಃ ಹಿಚ್ಹೈಕ್ ಮಾಡಿಕೊಳ್ಳುತ್ತಿದ್ದರೆ ಎಂದು ಊಹಿಸಿ ಎಂದು ಬರೆಯಲಾಗಿತ್ತು. ಅದರಲ್ಲಿ ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್ ಎಂದು ಬರೆಯಲಾಗಿತ್ತು. ಇದು ಅವರ ಗುಡ್ ಬೈ ಸಂದೇಶವಾಗಿತ್ತು. ಇದನ್ನು ಅವರು ಸಹಿ ಮಾಡಿದ್ದರು. ನಾನು ಇದನ್ನು ತಾನು ಗ್ರಹೀತರಾಗಿ ಆಶಿಸಿದೆ. ಈಗ ನೀವು ಗ್ರಹೀತರಾಗಿ ಆರಂಭಿಸುತ್ತಿದ್ದಂತೆ ನಾನು ಇದನ್ನು ನಿಮಗೆ ಆಶಿಸುತ್ತೇನೆ. ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು.